ಶ್ರೀ ಶಂಕರ ಸಹಸ್ರ ಲಿಂಗಾರ್ಚನ ಸಮಿತಿಯ ವತಿಯಿಂದ ಶಿರಾನಗರದಲ್ಲಿ ಮಹಾಶಿವರಾತ್ರಿಯ ಅಂಗವಾಗಿ ನಗರದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಸಹಸ್ರ ಲಿಂಗಾರ್ಚನ ಕಾರ್ಯಕ್ರಮ ಕೈಗೊಳ್ಳಲಾಗಿದೆ ಎಂದು ಡಾಕ್ಟರ್ ಪಿಎಸ್ ಸುರೇಶ್ ಶಾಸ್ತ್ರಿ ತಿಳಿಸಿದ್ದಾರೆ. ಶಿರಾನಗರದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರತಿ ವರ್ಷದಂತೆ ಪ್ರಸಕ್ತ ವರ್ಷವೂ ಕೂಡ ಮಹಾಶಿವರಾತ್ರಿಯ ದಿನದಂದು ಲೋಕ ಕಲ್ಯಾಣಾರ್ಥವಾಗಿ ಸಹಸ್ರ ಲಿಂಗಾರ್ಚನ ಕಾರ್ಯಕ್ರಮ ಕೈಗೊಳ್ಳಲಾಗಿದೆ. ಅಂದು ಬೆಳಗ್ಗೆ 6 ಗಂಟೆಯಿಂದ ಆರಂಭವಾಗುವ ಕಾರ್ಯಕ್ರಮದಲ್ಲಿ ಅನೇಕ ಪೂಜಾ ವಿಧಾನಗಳನ್ನು ನಡೆಸಲಾಗುವುದು ಹಾಗೂ ತೀರ್ಥ ಪ್ರಸಾದ ವಿನಿಯೋಗ ಮಾಡಲಾಗುವುದು ಹಾಗೂ ಈ ಪೂಜೆಯಲ್ಲಿ ಭಾಗವಹಿಸುವವರಿಗೆ ಯಾವುದೇ ಶುಲ್ಕ ಇರುವುದಿಲ್ಲ ಮತ್ತು ಲೋಕ ಕಲ್ಯಾಣಾರ್ಥವಾಗಿ ಈ ಕಾರ್ಯಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಪ್ರತಿ ವರ್ಷ ಅಂದರೆ 14 ವರ್ಷದಿಂದ ನಮ್ಮ ಶಿರಾ ನಗರದಲ್ಲಿ ಸಹಸ್ರಲಿಂಗಾರ್ಚನೆ ಒಂದು ಕಮಿಟಿ ವತಿಯಿಂದ ಲಿಂಗಾರ್ಚನೆ ಒಂದು ಕಾರ್ಯಕ್ರಮ ತಮ್ಮಗಳ ಸಹಕಾರದಿಂದ ನಡೀತಾ ಬರ್ತಾ ಇದೆ. ಅದೇ ರೀತಿಯಾಗಿ ಈ 14ನೇ ವರ್ಷ ಸಹಸ್ರಲಿಂಗಾರ್ಚನೆ ಒಂದು ಕಾರ್ಯಕ್ರಮ ಶಿರಾ ಟೌನ್ ಲಕ್ಷ್ಮೀ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ನಡೆಯಲಿದೆ. ಆ ದಿನ ಬೆಳಿಗ್ಗೆ 5 ಗಂಟೆಗೆ ಸಂಜೆ 5 ಗಂಟೆಗೆ ಗುರುಗಣಪತಿ ಪ್ರಾರ್ಥನೆ, ಪುಣ್ಯಾಹ, ಒಂದು ಪಂಚಾಮೃತ ಅಭಿಷೇಕ, ಏಕವಾರ ರುದ್ರಾಭಿಷೇಕ ಒಂದು ಕಾರ್ಯಕ್ರಮ ಇರುತ್ತದೆ. ಸಂಜೆ ರಾತ್ರಿ 9 ಗಂಟೆಗೆ ಮಹಾಮಂಗಳಾರತಿ ಒಂದು ಕಾರ್ಯಕ್ರಮ ಇರುತ್ತದೆ. ಶಿರಾ ಜನತೆ ಇದರ ಒಂದು ಸದುಪಯೋಗವನ್ನು ಪಡೆದುಕೊಂಡು ಮತ್ತು ಒಂದು ಸ್ವಾಮಿಯ ಒಂದು ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿ. ಅದೇ ರೀತಿ ಪ್ರತಿ ವರ್ಷವೂ ಸಹ ಒಂದೊಂದು ಪುಣ್ಯಕ್ಷೇತ್ರದಲ್ಲಿ ವಿಸರ್ಜನೆ ಮಾಡ್ತಾ ಇದ್ದೀವಿ. ಈ ವರ್ಷ ಸಹಸ್ರಲಿಂಗ ದೇವಸ್ಥಾನ ಉಪ್ಪನಂಗಡಿ ಹತ್ರ ಅಲ್ಲಿ ಪುಣ್ಯ ನದಿಗಳಾದ ಕುಮಾರಧಾರ ಮತ್ತು ನೇತ್ರಾವತಿ ಒಂದು ಸಂಗಮ ಕ್ಷೇತ್ರದಲ್ಲಿ ವಿಸರ್ಜನೆ ಮಾಡಲಾಗುತ್ತದೆ. ಆದ್ದರಿಂದ ಶಿರಾ ಜನತೆ ಹಾಗೂ ಶಿರಾ ತಾಲೂಕಿನ ಸಮಸ್ತ ಭಕ್ತಾದಿಗಳು ಆಗಮಿಸಿ ಆ ಶಿವನ ಒಂದು ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿ. ಅದೇ ರೀತಿ ಶಿವಾರಾಧನೆಯಿಂದ ಸುಮಾರು ವರ್ಷಗಳಿಂದ ಶಿರಾದಲ್ಲಿ ಅಧಿಕಾರಿಗಳು ಮತ್ತು ಈ ಪೂಜೆಯಲ್ಲಿ ಭಾಗವಹಿಸಿ ಒಂದು ಪುಣ್ಯವನ್ನು ಪಡೆದಿರ್ತಾರೆ. ಅದೇ ರೀತಿಯಾಗಿ ಶಿವನ ಆರಾಧನೆಯಿಂದ ಶಿವನ ಸಾಧನೆ ಅರ್ಥಾತ್ ಆರಾಧನೆ ಮಾಡುವುದು ಮಾನವನಿಗೆ ಜೀವನದ ಪ್ರತಿ ಕ್ಷೇತ್ರದಲ್ಲಿಯೂ ವಿಜಯ ಪ್ರಾಪ್ತಿ ಆಗುವುದೇ ಶಿವಾರಾಧನೆ ಮಾಡುವ ಪರಿಪೂರ್ಣದ ಸಫಲತೆ. ಅಂದರೆ ಶಿವಾರಾಧನೆ ಮಾಡುವುದರಿಂದ ಎಲ್ಲ ಕ್ಷೇತ್ರಗಳಲ್ಲೂ ವಿಜಯ ಸಾಧಿಸಬಹುದು ಅಂತ ಪುರಾಣಗಳಲ್ಲಿ ಉಲ್ಲೇಖ ಆಗಿದೆ. ಎರಡನೇದಾಗಿ ಶಿವನ ಆರಾಧನೆಯಿಂದ ರೋಗ ಮುಕ್ತರಾಗಿ ವೈದ್ಯೋ ನಾರಾಯಣವರಿಗೆ ವೈದ್ಯರಂತೆ ಶಿವ ಒಂದು ಕೆಲಸ ಮಾಡ್ತಾನೆ, ನಮ್ಮ ರೋಗ ರುಜಿನಗಳನ್ನು ಪರಿಹಾರ ಮಾಡ್ತಾನೆ. ಅದೇ ರೀತಿಯಾಗಿ ಶರೀರದಲ್ಲಿ ಇರ್ತಕ್ಕಂಥ ಒಂದು ಅನುಭೂತಿಯನ್ನು ಉಂಟು ಮಾಡ್ತಾನೆ ಶಿವ. ಎರಡನೇದಾಗಿ ಮೃತ್ಯುವನ್ನು ನಿವಾರಣೆ ಮಾಡ್ತಕ್ಕಂಥನು ಶಿವ. ಅದೇ ರೀತಿಯಾಗಿ ಗೃಹಸ್ಥಾಶ್ರಮ ಜೀವನದಲ್ಲಿ ಒಂದು ಮುಕ್ತಿಯನ್ನು ಕೊಡ್ತಕ್ಕಂಥನು ಶಿವ. ಅದೇ ರೀತಿಯಾಗಿ ಶಿವನು ಲಕ್ಷ್ಮೀ ಪ್ರಾಪ್ತಿಯಾಗಿ ಶಿವನ ಆರಾಧನೆ ಮಾಡಿದರೆ ಲಕ್ಷ್ಮೀ ಸಮೇತ ಪ್ರಾಪ್ತಿ ಆಗ್ತದೆ. ಅದೇ ರೀತಿಯಾಗಿ ಕುಮಾರಿಯರು ಅಂದರೆ ಮದುವೆ ಆಗಿಲ್ತಕ್ಕಂಥ ಕುಮಾರಿಯರು ಮತ್ತು ಕುಮಾರರು ಪೂಜೆ ಮಾಡುವುದರಿಂದ ಅವರಲ್ಲಿ ಇರ್ತಕ್ಕಂಥ ಮನೋವಾಂಛಿತ ಒಂದು ಫಲ ಈಡೇರುತ್ತೆ. ಅದೇ ರೀತಿಯಾಗಿ ಒಂದು ಸಂತಾನ ಇಲ್ತಕ್ಕಂಥವರು ಈ ಪೂಜೆ ಮಾಡೋದರಿಂದ ಒಂದು ಸಂತಾನ ಅಭಿವೃದ್ಧಿಯಾಗಿ ಅವರಲ್ಲಿ ಒಂದು ಪುತ್ರ ಸಂತಾನ ಪ್ರಾಪ್ತಿಗಾಗಿ ಶಿವನ ಒಂದು ಆರಾಧನೆ ಮಾಡ್ತಕ್ಕಂಥದ್ದು ಒಂದು ವಿಶೇಷ. ಅದೇ ರೀತಿಯಾಗಿ ಶತ್ರು ನಾಶಕ್ಕೆ ಅಂದರೆ ಶತ್ರುಗಳ ಒಂದು ನಾಶಕ್ಕೆ ಸಮೇತ ಶಿವನ ಒಂದು ಆರಾಧನೆ ಮಾಡಿದರೆ ಅನುಕೂಲ ಆಗುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಅದೇ ರೀತಿಯಾಗಿ ಮೋಕ್ಷ ಪ್ರಾಪ್ತಿಗೆ ಇನ್ನೇನು ಬೇಡ, ನಮಗೆ ಮೋಕ್ಷ ಬೇಕು ಅನ್ನೋ ಇರೋರು ಸಹ ಶಿವನ ಆರಾಧನೆ ಮಾಡೋದರಿಂದ ಮೋಕ್ಷ ಪ್ರಾಪ್ತಿ ಆಗ್ತದೆ. ಅದೇ ರೀತಿಯಾಗಿ ಶಿವನ ಒಂದು ಆರಾಧನೆಯಿಂದ ಸರ್ವಸ್ವವನ್ನು ಪಡಿಬೋದು ಅಂತ, ಅಂದರೆ ಅಧಿಕಾರ ಮತ್ತು ಇಷ್ಟಾರ್ಥ ಸಿದ್ಧಿ ಪಡಿಬೋದು ಅಂತ. ವಿಶೇಷವಾಗಿ ಶಿವರಾತ್ರಿಯಲ್ಲಿ ಅಂದರೆ ಪ್ರದೋಷ ಕಾಲದಲ್ಲಿ ಶಿವನ ಆರಾಧನೆ ಮಾಡೋದರಿಂದ ವಿಶೇಷವಾದ ಒಂದು ಫಲ ಸಿಗುತ್ತೆ ಅಂತ ಶಾಸ್ತ್ರದಲ್ಲೇ ಹೇಳುತ್ತೆ. ಅದೇ ರೀತಿಯಾಗಿ ನಾವು ಶಿವರಾತ್ರಿ ದಿವಸ ಉತ್ತದ ಮಣ್ಣಿನಿಂದ ಮಾಡ್ತಕ್ಕಂಥ ಲಿಂಗಗಳು ನಮ್ಮ ಪಾವಗೌಡ ಭಕ್ತಾದಿಗಳಾಗ್ತಕ್ಕಂಥ ಶ್ರೀಮತಿ ರಾಧಮ್ಮನವರು ಒಂದು ಲಿಂಗಗಳನ್ನು ನಿರ್ಮಾಣ ಮಾಡಿಕೊಟ್ಟಿರ್ತಾರೆ. ಪ್ರತಿ ವರ್ಷವೂ ಸಹ ಅವರ ಒಂದು ಕೊಡುಗೆ ಇರ್ತದೆ. ಈ ವರ್ಷವೂ ಸಹ ಒಂದು 6,000 7,000 ಲಿಂಗಗಳನ್ನು ಒಂದು ಮಾಡಿದ್ದಾರೆ.
ಅದೇ ರೀತಿಯಾಗಿ ನಮ್ಮ ತಾಲೂಕಿನ ಸಮಸ್ತ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಿವನ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಮಾಧ್ಯಮದ ಮೂಲಕ ವಿನಂತಿಸಿಕೊಳ್ಳುತ್ತೀವಿ. ಪೂಜೆಗೆ ಯಾವುದೇ ಶುಲ್ಕವಿಲ್ಲ. ಪೂಜೆಗೆ ಭಾಗವಿಲ್ಲ ಇಚ್ಛಿಸುವರು ಮುಂಚಿತವಾಗಿ ನಮ್ಮ ಸಮಿತಿಯ ಸದಸ್ಯರಲ್ಲಿ ತಿಳಿಸತಕ್ಕದ್ದು. ಅದೇ ರೀತಿಯಾಗಿ ಪೂಜೆಯಲ್ಲಿ ಭಾಗವಹಿಸುವಂತಹ ಗಂಡು ಮಕ್ಕಳು ಪಂಚೆ ಶಲ್ಯ, ಹೆಣ್ಣು ಮಕ್ಕಳು ಸೀರೆ ಮತ್ತು ಚೂಡಿದಾರವನ್ನು ಧರಿಸಿ ಬರಬೇಕಾಗಿ ವಿನಂತಿ. ಈ ಲಿಂಗಗಳನ್ನು ಉತ್ತದ ಮಣ್ಣಿನಿಂದ ಮಾಡಲ್ಪಟ್ಟು ಶಿವರಾತ್ರಿಯ ಸಹಸ್ರಲಿಂಗಾರ್ಚನೆ ಮಾಡಿದ ಭಕ್ತಾದಿಗಳಿಂದ ಅವರ ಸಂಕಷ್ಟ ಪರಿಹಾರಕ್ಕಾಗಿ ನೀಡುತ್ತೀವಿ. ದಂಪತಿಗಳು ಮತ್ತು ಯುವಕರು ಯುವತಿಯರು ಎಲ್ಲರೂ ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಜೊತೆಗೆ ಯಾವುದೇ ಒಂದು ಜಾತಿ ಭೇದವಿಲ್ಲದೆ ಈ ಪೂಜೆಯಲ್ಲಿ ಭಾಗವಹಿಸಬಹುದು.